ಖಂಡಿಸಿ ಸಹಿ ಸಂಗ್ರಹಣಾ ಅಭಿಯಾನ ಇನ್ನೊಂದು ನಮ್ಮ ಒಂದು ವಿಶೇಷ ಸಂಚಿಕೆ ಇವತ್ತೇ ಹೆಣ್ಣು ಮಕ್ಕಳ ಮೇಲೆ ಅಪರಾಧಗಳಿಗೆ ಏನು ಕಾರಣ ಅದರ ಪರಿಹಾರ ಎನ್ನುವ ಪುಸ್ತಕ ಬಿಡುಗಡೆ. ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ವಿವೇಕಾನಂದ ವೃತ್ತದಲ್ಲಿ ನಾವು ಇವತ್ತು ಹಮ್ಮಿಕೊಂಡಿರೋದು. ತಾವೆಲ್ಲರೂ ಕೂಡ ಗಮನಿಸಿರ್ತೀರಾ, ಇತ್ತೀಚೆಗೆ ರಾಷ್ಟ್ರೀಯ NCRB ಒಂದು ಕ್ರೈಮ್ ಬ್ಯೂರೋ ವರದಿ ಕೊಟ್ಟಿದೆ, ಭಾರತದಲ್ಲಿ ಹೆಣ್ಣುಮಕ್ಕಳು ಸುರಕ್ಷಿತರಲ್ಲ ಅಂತ ಹೇಳಿ. ಇದೇ ಒಂದು 10 ವರ್ಷದ ಹಿಂದೆ ತಾಸಿಗೊಂದು ಹೆಣ್ಮಗಳ ಮೇಲೆ ನಾವು ಅಪರಾಧ ದೌರ್ಜನ್ಯದ ಪ್ರಕರಣಗಳನ್ನ ಕೇಳ್ತಿದ್ವಿ. ಇವತ್ತೇ ಆಘಾತದ ವಿಷಯ, ನೋವಿನ ವಿಷಯ ಅಂದರೆ ಪ್ರತಿ 7 ನಿಮಿಷಕ್ಕೊಂದು ಹೆಣ್ಣುಮಗಳು ಈ ಸಮಾಜದಲ್ಲಿ ಬಲಿಯಾಗ್ತಾ ಇದ್ದಾಳೆ. ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಹುಟ್ಟಿದ ಹಸುಗೂಸಿಂದ ಹಿಡಿದು ವೃದ್ಧೆವರೆಗೂ ಕೂಡ ನಮ್ಮ ಸಮಾಜದಲ್ಲಿ ಸುರಕ್ಷಿತವಾಗಿದ್ದಾರೆ ಅನ್ನೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಇದು ಸರ್ಕಾರಗಳ ಗಮನಕ್ಕೂ ಇದೆ. ಅದು ಕೇಂದ್ರ ಇರಬಹುದು, ರಾಜ್ಯ ಇರಬಹುದು, ನಮ್ಮ ನಾಳೋ ಎಲ್ಲ ಹಂತದ ಸರ್ಕಾರಗಳಿಗೂ ಹೆಣ್ಣು ಮಕ್ಕಳ ಭದ್ರತೆ ಬಗ್ಗೆ ಯಾವುದೇ ಕಾಳಜಿ ಇಲ್ಲ, ಕಿಂಚಿಚ್ಚು ಕಾಳಜಿ ಇಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಇವತ್ತು ಯಾರು ನಮ್ಮನ್ನು ಆಳ್ತಾರೆ ಅವ್ರ ಮೇಲೆ ಹಲವಾರು ಇಂಥ ಪ್ರಕರಣಗಳಿದ್ದಾವೆ. ಹಾಗಿರುವಾಗ ಅವರು ಸಮಾಜದಲ್ಲಿ ಹೆಣ್ಮಕ್ಳ ಭದ್ರತೆ ಬಗ್ಗೆ ಏನು ಮಾತಾಡ್ಲಿಕ್ಕೆ ಸಾಧ್ಯ? ಇಂತಹ ಒಂದು ಘಟನೆಗಳಿಗೆ ಕಾರಣನೇ ಇವತ್ತೇ ಅಶ್ಲೀಲತೆ, ಕ್ರೌರ್ಯ, ಮಾಧ್ಯಮಗಳಲ್ಲಿ ಬಿತ್ತರ ಆಗುವಂತಹ ಒಂದು ಏನು ಕೆಟ್ಟ ವಿಡಿಯೋಗಳು, ಇವುಗಳ ಮುಖ್ಯ ಕಾರಣ. ಇದು ಸರ್ಕಾರಗಳಿಗೆ ಗೊತ್ತು, ಆದರೆ ಇದಕ್ಕೆ ಅನುಮತಿ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಮದ್ಯ ಮಾದಕದ ಹಾವಳಿ, ಇವುಗಳನ್ನು ಸರ್ಕಾರ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ